ಹೇಳಿ, ಮಾತಾಡಿ ಮಾವ ಅಮ್ಮ. ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಇನ್ಫ್ಲುಯೆನ್ಸರ್ ಇದೆ. ಭಾಳ ವರ್ಷಗಳ ನಂತರ ಈ ಜಾಗ ನೋಡ್ತಾ ಇದ್ದೀನಿ. ನನಗೆ ಈ ಥರ ದೇವಸ್ಥಾನ ಇಲ್ಲಿ ಇರೋದೇ ಗೊತ್ತಿರಲಿಲ್ಲ. ಕಾವೇರಿ ಬ್ಯಾಕ್ ವಾಟರ್ ಹತ್ರ ಭಾಳ ಸೊಗಸಾಗಿದೆ. ಸಂಜೆ ಹೊತ್ತು ಚೆನ್ನಾಗಿರುತ್ತೆ. 5 ಗಂಟೆ ಮೇಲೆ ಬಂದರೆ, ಇಲ್ಲ ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ಬಂದರೆ ಚೆನ್ನಾಗಿರುತ್ತೆ. ನೋಡಬೇಕಾದ ಜಾಗ ನೋಡಿ. ಈಗ ಬಿಸಿ ಕಾಫಿ, ಸೊ ಲಾಸ್ಟ್ ಟೈಮು ನಾವು ಬಂದಿದ್ವಿ, ಬಟ್ ದರ್ಶನ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮತ್ತೆ ಬೇಗ ಎದ್ದು ಬರ್ತಾ ಇದ್ದೀವಿ. ಸೊ ನೋಡಬೇಕು ಇವತ್ತು ದರ್ಶನ ಆಗುತ್ತೋ ಇಲ್ವೋ ಅಂತ. ಅಯ್ಯೋ, ರೋಡಲ್ಲಿ ವಿಡಿಯೋ ಮಾಡೋಕ್ಕೆ ಒಂಥರ ಎಲ್ಲರೂ ನೋಡ್ತಿದ್ದಾರೆ. ನೋಡೋಣ. ದರ್ಶನ ಮುಗಿಟ್ಟು ಎಲ್ಲ ಪ್ರಸಾದ ತಿಂತಿದ್ದಾರೆ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಟೈಮ್. ದೀಪ್ತಿ ಅವರೇ, ದರ್ಶನ ಆಯಿತಾ? ಎಲ್ಲರೂ ಸರಿ ನೋಡಿದ್ರು ದೀಪ್ತಿ. ನಾವು ಇಲ್ಲಿ ಊರಿನವರು ಪೂಜೆ ಕೊಡ್ತಾರಲ್ಲ, ಅವ್ರ ಜೊತೆ ನಾವು ಅವ್ರ ಫ್ಯಾಮಿಲಿ ಅಂತ ಹೇಳ್ಕೊಂಡು ದೇವರನ್ನ ಹತ್ರದಿಂದ ನೋಡ್ತಾರೆ. ದೇವಸ್ಥಾನ ಬಿಟ್ಟು ಇಲ್ಲಿ ಹತ್ತಿರದಲ್ಲೇ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಇವಾಗ ತಿಂಡಿ ಪ್ಲಸ್ ಊಟನ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲೊಂದು ಟೆಂಪಲ್ ಸಿಕ್ತು. ಸೊ ಇಲ್ಲಿ ಚೇರ್ಸ್ ಎಲ್ಲ ಇದೆ. ಸೊ ಅಲ್ಲಿ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಬನ್ನಿ. ಲೊಕೇಶನ್ ಅಂತೂ ಫಸ್ಟ್ ಕ್ಲಾಸ್ ಇದೆ. ಓಕೆ, ಬಿಸಿಲಲ್ಲಿ ಬರಬೇಡಿ, ನಿಜವಾಗ್ಲೂ ಬಿಸಿಲಲ್ಲಿ ಬರಬೇಡಿ. ಅದೊಂದು ನೆಗೆಟಿವ್ ಬಟ್ ನೆವರ್ದಲೆಸ್ ದ ಪ್ಲೇಸ್ ಇಸ್ ಆಸಮ್. ಚೆನ್ನಾಗಿರುತ್ತೆ. 4 o'clock ನೆಕ್ಸ್ಟ್ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿಲು ಕಣ್ಣು ಬಿಡೋಕ್ಕಾಗಲ್ಲ, ಆ ಥರ ಇದೆ. ಗ್ಲಾಸಸ್ ಹಾಕ್ಕೊಂಡ್ರೂ ಮೈಗೆ ಬಿಸಿಲು ಹೊಡಿಯುತ್ತಲ್ಲ, ಬಿಸಿ ಆ ಶೆಕೆ ಉರಿ, ಅಪ್ಪ ಬೇಡವೇ ಬೇಡ. ಅದು ಈ ಥರ ಟೆಂಪಲಿಗೆಲ್ಲ ಹೋಗಿ ಬಂದು ಒಂಥರ ಕಾರಲ್ಲಿ ಕೂತು ಕಾರಲ್ಲೂ ಬಿಸಿ, ಅಲ್ಲೂ ಶೆಕೆ. ಎ ಸಿ ಹಾಕಿದ್ರು ಬಿಸಿಲು ಬೀಳುತ್ತಲ್ಲ. ಹೇಳಿ, ಮಾತಾಡಿ ಮಾವ ಅಮ್ಮ. ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಇನ್ಫ್ಲುಯೆನ್ಸರ್ ಇದೆ. ಭಾಳ ವರ್ಷಗಳ ನಂತರ ಈ ಜಾಗ ನೋಡ್ತಾ ಇದ್ದೀನಿ. ನನಗೆ ಈ ಥರ ದೇವಸ್ಥಾನ ಇಲ್ಲಿ ಇರೋದೇ ಗೊತ್ತಿರಲಿಲ್ಲ. ಕಾವೇರಿ ಬ್ಯಾಕ್ ವಾಟರ್ ಹತ್ರ ಭಾಳ ಸೊಗಸಾಗಿದೆ. ಸಂಜೆ ಹೊತ್ತು ಚೆನ್ನಾಗಿರುತ್ತೆ. 5 ಗಂಟೆ ಮೇಲೆ ಬಂದರೆ, ಇಲ್ಲ ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ಬಂದರೆ ಚೆನ್ನಾಗಿರುತ್ತೆ. ನೋಡಬೇಕಾದ ಜಾಗ ನೋಡಿ. ಈಗ ತೋರಿಸ್ತೀವಿ, ಬನ್ನಿ ಜಾಗ ತೋರಿಸೋಣ.
ಟೆಂಪಲ್ ಒಳಗೆ. ಮೇ ಬಿ ಟೆಂಪಲ್ ಒಳಗೆ ಶ್ಯಾಡೋ ಇರ್ಬೋದು. ಇಲ್ಲಿ ತುಂಬ ಶಾಡೋ ಅಲ್ಲ, ನೆರಳು. ನೆರಳು, ಅದೇ ನೆರಳು ಶ್ಯಾಡೋ ಎರಡು ಒಂದೇ ಅಲ್ಲ. ಇನ್ನೇನಂತೀರಾ ನೀವು? ಬೇರೆ ಏನಾದರೂ ಅಂತೀರಾ? ನಿಮ್ಮ ಥರ ಫ್ಯಾನ್ಸಿ ಸ್ಕೂಲ್ಸಲ್ಲೆಲ್ಲ ಹೋಗಿ ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ನಮ್ಮ ಬೆಂಗಳೂರು. ಸೊ ಈ ಗಾಡಿ ಸ್ಪೆಷಾಲಿಟಿ ಬಗ್ಗೆ ಒನ್ ಆಫ್ ದಿ ಮೇನ್ ಫೀಚರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ನಾವು. ಈ ಸ್ನಿಪ್ನ ನಾನು ನಿಮಗೆ ಕಾರ್ ಡೀಟೇಲಿಂಗ್ ವೀಡಿಯೋದಲ್ಲಿ ಪ್ಲೇ ಮಾಡ್ತೀವಿ. ಸೊ ಆ್ಯಕ್ಚುಲಿ ನಾನಿವಾಗ ರೈಟ್ ನಾವು ಮದ್ದೂರು ಹತ್ರ ಇದ್ದೀವಿ. ಸೊ ವಿಚ್ ವಿ ಆರ್ ಅಟ್ ಮೈಸೂರು ಎಕ್ಸ್ಪ್ರೆಸ್ ವೇ. ಫುಲ್ ಟಯರ್ಡ್ ಆಗಿದ್ದೆ ಬೆಳಗ್ಗೆಯಿಂದ ಗಾಡಿ ಓಡಿಸಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕಂತ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡಿದ್ದೀನಿ. ಸೊ ಆನ್ ಮಾಡಿ ಏನು ಮಾಡಿದ್ದೀನಿ ಅಂದರೆ ಸ್ಪೀಡನ್ನು ನೀವು ನೋಡ್ಬೋದು 82ಗೆ ಸೆಟ್ ಮಾಡಿ ಸ್ಟೇರಿಂಗ್ ಕಂಟ್ರೋಲ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಅಷ್ಟೇ. ಕಾಲೆಲ್ಲ ಕೆಳಗೆ ನೋಡ್ಬೋದು, ದೀಪ್ತಿ ಅವರು ತೋರಿಸ್ತಿದ್ದಾರೆ ನಿಮಗೆ ನೋಡಿ. ಕಾಲೆಲ್ಲ ರಿಲ್ಯಾಕ್ಸ್ ಪೊಸಿಷನಲ್ಲಿದೆ, ಅಂದರೆ ಎಕ್ಸಿಲರೇಟರ್ ಮೇಲೂ ಕಾಲಿಲ್ಲ, ಬ್ರೇಕ್ ಮೇಲೂ ಇಲ್ಲ, ಕ್ಲಚ್ ಮೇಲೂ ಇಲ್ಲ. ಸೊ ಏನಾಗುತ್ತೆ ಅಂದರೆ ಒಂದು ಈ ಥರ ಲಾಂಗ್ ಡಿಸ್ಟೆನ್ಸಲ್ಲಿ ನಮಗೆ ಕಾಲು ಮೇಯ್ನು ರೆಸ್ಟ್ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಆ್ಯಕ್ಚುಲಿ. ಪ್ಲಸ್ ಸ್ಟೇರಿಂಗ್ ಮೇಲೆ ಸ್ವಲ್ಪ ಫೋಕಸ್ ಇರುತ್ತೆ, ಆಮೇಲೆ ನಾವು ರಿಲ್ಯಾಕ್ಸ್ ಆಗ್ಬೋದು ಒಂದು. ಬಟ್ ಇನ್ನೊಂದು ಏನು ಮೇನ್ ಅಂದರೆ ಅಬ್ಸರ್ವ್ ಮಾಡ್ತಿರ್ಬೇಕು ನಮ್ಮ ಸರೌಂಡಿಂಗ್ಸು. ಯಾಕಂದರೆ ಸಡನ್ನಾಗಿ ಮುಂದೆ ಇರೋರು ಸ್ಲೋ ಮಾಡೋದಂದರೆ ನಾವು ಇಮಿಡಿಯೇಟ್ ಸ್ಲೋ ಮಾಡಲೇಬೇಕಾಗುತ್ತೆ. ಅವಾಗ ಏನಿಲ್ಲ, ಸ್ವಲ್ಪ ಬ್ರೇಕು ಅಥವಾ ಎಕ್ಸ್ಲೇಟರ್ ಮೇಲೆ ಕಾಲಿಕ್ಕಿದ್ರೆ ಕ್ರೂಸ್ ಕಂಟ್ರೋಲ್ ಇಮಿಡಿಯೇಟ್ ಆಫ್ ಆಗಿ ಇಮಿಡಿಯೇಟ್ ಮ್ಯಾನ್ಯಲ್ ಆಗಿ ಸ್ವಿಚ್ ಆಗುತ್ತೆ.